Hello everyone, I am Tejaswini SK. I will discuss about key issues in international industrial relations. ಮೊದಲಿಗೆ introduction. We have seen a growing curiosity about the issues of internationalization and best practicing adoption and its impacts on the conventions of employment relations. Before we discussed about the key issues in international industrial relations. ಅಂದರೆ ಮೊದಲಿಗೆ ಹೇಳ್ಬೇಕಂತಂದರೆ ಗ್ರೋಯಿಂಗ್ ಇನ್ಫಾರ್ಮೇಷನ್ ಬಿಸ್ನೆಸ್ನಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಷನ್ಸ್ ಮೇಲಾಗೋ ಇಂಪ್ಯಾಕ್ಟ್ನ ತಿಳ್ಕೊಂಡಿರ್ತೀವಿ. ಅಂದರೆ ಈಗ ಬಿಫೋರ್ ವಿ ವಿಲ್ ಡಿಸ್ಕಸ್ಡ್ ಅಬೌಟ್ ದಿ ಕೀ ಇಶ್ಯೂಸ್ ಇನ್ ಇಂಟರ್ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್. ಅದರಲ್ಲಿ ಇಶ್ಯೂಸ್ ಫಸ್ಟ್, ಹೂ ಶುಡ್ ಹ್ಯಾಂಡಲ್ ಲೇಬರ್ ರಿಲೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಆರ್ ದಿ ಸಬ್ಸಿಡಿಯರಿ ಇನ್ ದಿ ಕನ್ಸರ್ನ್ಡ್ ಕಂಟ್ರಿ. The international dissimilarities in economics, political, and legal systems creates diverse labor relations system across countries. MNC's headquarters typically delegate the control over labor. ಅಂದರೆ ಲೇಬರ್ ರಿಲೇಷನ್ಸ್ನ ಯಾರು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಇದು ಹೇಳ್ಕೊಡುತ್ತೆ. ಎಕನಾಮಿಕ್ಸು, ಪೊಲಿಟಿಕಲ್ಸು ಮತ್ತು ಲೀಗಲ್ ಸಿಸ್ಟಮ್ನಲ್ಲಿ ಡೈವರ್ಸಿಫಿಕೇಷನ್ ರಿಲೇಷನ್ ಸಿಸ್ಟಮ್ನ ಅಕ್ರಾಸ್ ದ ಕಂಟ್ರೀಸ್ನಲ್ಲಿ ಸೃಷ್ಟಿಸುತ್ತಿದ್ದು. ಮತ್ತು MNCನ ಹೆಡ್ ಕ್ವಾರ್ಟರ್ಸ್ಗಳು ಯೂಶುವಲ್ ಆಗಿ ಲೇಬರ್ ರಿಲೇಷನ್ಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಫಾರಿನ್ ಸಬ್ಸಿಡಿಯರ್ಸ್ಗಳಿಗೆ ಇದು ವಹಿಸುತ್ತೆ. MNC ಹೆಡ್ ಕ್ವಾರ್ಟರ್ಸು ಆಸ್ಟ್ ಕಂಟ್ರಿ ಲೇಬರ್ ರಿಲೇಷನ್ಸ್ ಮೇಲೆ 4 ಎಲಿಮೆಂಟ್ಸಿಂದ ಇಂಪ್ಯಾಕ್ಟ್ ಆಗುತ್ತೆ. ಆ 4 ಎಲಿಮೆಂಟ್ಸ್ ಯಾವುದಂದರೆ, ಫಸ್ಟ್ ಒನ್, in case there is a high level of intra-subsidiary production integration, the labor relations functions is centralized and is coordinated by the headquarters. ಅಂದರೆ ಇಂಟರ್ ಸಬ್ಸಿಡಿಯರಿ ಪ್ರೊಡಕ್ಷನ್ ಇಂಟಿಗ್ರೇಷನ್ನು ಹೈ ಲೆವೆಲ್ನಲ್ಲಿದ್ದಾಗ ಲೇಬರ್ ರಿಲೇಷನ್ ಫಂಕ್ಷನ್ನ ಕೋಆರ್ಡಿನೇಟ್ ಮಾಡಿ ಸೆಂಟ್ರಲೈಸ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ದ ನ್ಯಾಷನಾಲಿಟಿ ಆಫ್ ಓನರ್ಶಿಪ್ ಆಫ್ ದಿ ಸಬ್ಸಿಡಿಯರಿ as an influence on who should take care of employee relations. ಅಂದರೆ ನ್ಯಾಷನಾಲಿಟಿ ಆಫ್ ಓನರ್ಶಿಪ್ ಸಬ್ಸಿಡಿಯರಿ ಎಂಪ್ಲಾಯ್ಮೆಂಟ್ ರಿಲೇಷನ್ಸ್ನ ಯಾರು ನೋಡ್ಕೋಬೇಕು ಅನ್ನೋದ್ರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಫರ್ದರ್ ಮೋರ್ ಸಬ್ಸಿಡಿಯರಿ ಕ್ಯಾರೆಕ್ಟರ್ ಆಸ್ ಎ ಬಿಯರಿಂಗ್ ಆನ್ ಹೂ ಶುಡ್ ಡೀಲ್ ವಿತ್ ಎಂಪ್ಲಾಯ್ಮೆಂಟ್ ರಿಲೇಷನ್ಸ್. ಇದಲ್ದಲೆ ಸಬ್ಸಿಡಿಯರಿ ಕ್ಯಾರೆಕ್ಟರ್ಸ್ನ ಎಂಪ್ಲಾಯ್ಮೆಂಟ್ ರಿಲೇಷನ್ಸ್ನ ಯಾರು ನಿರ್ಧರಿಸಬೇಕು ಅನ್ನೋದ್ರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಫೈನಲಿ ಫೋರ್ತ್ ಒನ್, ಫೈನಲಿ ವೇರ್ ಎ ಸಬ್ಸಿಡಿಯರಿ ಈಸ್ ಡಿಪೆಂಡೆಂಟ್ ಮೋರ್ ಆನ್ ಇಟ್ಸ್ ಪಾರ್ಟೆಂಟ್ ಕಂಪನಿ ಫಾರ್ ರಿಸೋರ್ಸಸ್, ಯು ವಿಲ್ ಸಿ ಎ ಗ್ರೇಟರ್ ಕಾರ್ಪೊರೇಟ್ ಇನ್ವಾಲ್ವ್ಮೆಂಟ್ ಇನ್ ಎ ಲೇಬರ್ ರಿಲೇಷನ್ಸ್. ಫೈನಲ್ ಆಗಿ ನೋಡೋದಂದರೆ ಸಬ್ಸಿಡಿಯರಿ ರಿಸೋರ್ಸಸ್ಸು ಪೇರೆಂಟ್ ಕಂಪ್ನಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಯು ವಿಲ್ ಗ್ರೇಟರ್ ಕಾರ್ಪೊರೇಟ್ ಇನ್ವಾಲ್ವ್ಮೆಂಟ್ನ ಇದು ಒಳಗೊಂಡಿರುತ್ತೆ. ನೆಕ್ಸ್ಟ್ ಇಶ್ಯೂಸ್ ಎರಡನೇದು, ಟ್ರೇಡ್ ಯೂನಿಯನ್ ಟ್ಯಾಕ್ಟರೀಸ್. ಟ್ರೇಡ್ ಯೂನಿಯನ್ ಮೇಕ್ ಯೂಸ್ ಎ ನಂಬರ್ ಆಫ್ ಟ್ಯಾಕ್ಟರೀಸ್ ಟು ಡೀಲ್ ವಿತ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೇಲೆ ಡೀಲ್ನ ಮಾಡಬೇಕಂತಂದರೆ ಟ್ರೇಡ್ ಯೂನಿಯನ್ಸು ನಂಬರ್ ಆಫ್ ಟ್ಯಾಕ್ಟರ್ಸ್ ಅಂದರೆ ಹಲವಾರು ತಂತ್ರಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ ನೋಡೋದಾದರೆ, ದ ಮೋಸ್ಟ್ ಕಾಮನ್ ಒನ್ ಈಸ್ ಸ್ಟ್ರೈಕ್. ಎ ಸ್ಟ್ರೈಕ್ ಈಸ್ ಎ ಕನ್ಸರ್ನ್ಡ್ ಅಂಡ್ ಟೆಂಪ್ರವರಿ ಸೂಪರ್ವಿಷನ್ ಆಫ್ ವರ್ಕ್ ಇಂಟೆಂಡೆಡ್ ಟು ಎ ಪುಟ್ ಪ್ರಿಸರ್ವ್. ಯೂನಿಯನ್ಸ್ ಶುಡ್ ಬಿ ಕಂಟಿನ್ಯೂಸ್ prior of resorting to a strike in international seniors because a bargaining power of a union could possibly be threatened or weakened by the financial resources of an MNC. ಈ ಮೋಸ್ಟ್ ಕಾಮನ್ ಆಗಿ ಇರೋದಂದರೆ ಸ್ಟ್ರೈಕ್ ಮಾಡೋದು. ಎ ಸ್ಟ್ರೈಕ್ ಇದು ಕನ್ಸರ್ನ್ ಅಂಡ್ ಟೆಂಪ್ರವರಿ ಸೂಪರ್ವಿಷನ್ ಆಫ್ ವರ್ಕರ್ಸ್ ಮೇಲೆ ಪ್ರೆಸರ್ನ ಮಾಡುತ್ತೆ. ಈ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸ್ಟ್ರೈಕ್ ಮಾಡೋದಕ್ಕಿಂತ ಮುಂಚೆ ರೆಸಾರ್ಟ್ ಅಂದರೆ ಎಚ್ಚರಿಕೆ ವಹಿಸಿರಬೇಕು. ಬಿಕಾಸ್ ಯಾಕಂದರೆ ಯೂನಿಯನ್ಸ್ ಬಾರ್ಗೇನಿಂಗ್ ಪವರು MNC ಕಂಪನಿಗಳಲ್ಲಿ ಫೈನಾನ್ಷಿಯಲ್ ರಿಸೋರ್ಸ್ ಮೇಲೆ ಬೆದರಿಕೆ ಅಥವಾ ದುರ್ಬಲಗೊಳಿಸ್ಬೋದು. ಅದಕ್ಕಾಗಿ ನಾವು ಇದನ್ನ ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. This is especially evident where a multinational firm use
transnational resources and cross subsidization of its productions are part across different international locations. ಎಸ್ಪೆಷಲಿ ಮಲ್ಟಿನ್ಯಾಷನಲ್ ಫರ್ಮ್ಸ್ನಲ್ಲಿ ತನ್ನ ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ಆಫ್ ಪಾರ್ಟ್ಸ್ನ ಇಂಟರ್ನ್ಯಾಷನಲ್ ಲೊಕೇಶನಲ್ಲಿ ಮಲ್ಟಿನ್ಯಾಷನಲ್ ಫರ್ಮ್ಸ್ ಮತ್ತು ಅಕ್ರಾಸ್ ದ ಸಬ್ಸಿಡಿಯರ್ಸ್ ಯೂಸ್ ಮಾಡಬೇಕಾಗುತ್ತೆ. ಇದು ವಿಶೇಷವಾಗಿ ಸ್ಪಷ್ಟವಾಗಿರುತ್ತೆ. ನೆಕ್ಸ್ಟ್ ಎರಡನೇ ನೋಡ್ಬೇಕಂದ್ರೆ ಫರ್ಮು ಇಂಟರ್ನ್ಯಾಷನಲ್ ಟ್ರೇಡ್ ಮೇಲೆ ಸೀಕ್ರೆಟ್ ಆಗಿ ಅಂದರೆ ITS ದೇರ್ ಈಸ್ 15 ITS ಕಂಪ್ನಿಗಳು ಇರುತ್ತೆ. ಇದು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ನು. ಈ ITSC ಅನ್ನು ಮೇನ್ ಆಬ್ಜೆಕ್ಟಿವ್ ಅಂದರೆ MNC ಕಂಪ್ನಿಗಳೊಂದಿಗೆ ಟ್ರಾನ್ಸಾಕ್ಷನ್ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಇಶ್ಯೂಸ್ ಏನಂದರೆ ಪೊಲಿಟಿಕಲ್. ದೇರ್ ಈಸ್ ಲಿಟಲ್ ಡೌಟ್ ದಟ್ ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂದರೆ IRO ಸಿಸ್ಟಮ್ ಕಂಟಿನ್ಯೂ ಟು ಬಿ ಗ್ರೇಟ್ಲಿ ಡಿಫರೆಂಟ್. There are three phases of international relations which the international union movement encounters in the international environment. ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸು ಅಂದರೆ IR ಸಿಸ್ಟಮ್ಗಳು ಡಿಫ್ರೆಂಟ್ ಆಗಿರೋದ್ರಲ್ಲಿ ಲಿಟಲ್ ಡೌಟೇ ಇಲ್ಲ. ಮತ್ತು ಇಂಟರ್ನ್ಯಾಷನಲ್ ಎನ್ವೈರ್ನ್ಮೆಂಟ್ನಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ಸ್ ಅಂದರೆ ಚಳುವಳಿಗಳಲ್ಲಿ ಇಂಡಸ್ಟ್ರಿಗಳು 3 ರಿಲೇಷನ್ಸ್ನ ಫೇಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಸೋಷಿಯಲ್ ಡೆಮೋಕ್ರಸಿ, ನಿಯೋ-ಲಿಬರಲ್ ಆ್ಯಂಡ್ ಅಥಾರಿಟೇರಿಯನ್. ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಸಿಸ್ಟಮ್ಸ್ಗಳು ವ್ಯತ್ಯಾಸಗಳಂದರೆ ಸಿಸ್ಟಮ್ನ ಸ್ಟ್ರಕ್ಚರು, ಪವರು ಮತ್ತು ಸ್ಟೇಟಸ್ಗಳು ಇಂಡಿವಿಜುವಲ್ ಆ್ಯಕ್ಟರ್ಸ್ನ ಸಿಸ್ಟಮ್ ಮೇಲೆ ಪ್ರತಿಬಿಂಬವಾಗಿರುತ್ತೆ. ನೆಕ್ಸ್ಟು ಇಶ್ಯೂಸ್ ನಂಬರ್ 4 ಸೋಷಿಯಲ್ ಆ್ಯಂಡ್ ಐಡೆಂಟಿಟಿ. A key problem with the international labor movement and especially international collective bargaining is the absence of identity that individual workers have with their international associates. Additionally, they see these peak associated to be a lot more conservation than activities at the local level. Associated with this point, this is a common lack of subsidiary between actors at a national level. ಇಲ್ಲಿ ಸೋಷಿಯಲ್ ಮತ್ತು ಐಡೆಂಟಿಟಿನ ನೋಡೋದಾದರೆ ಇಂಟರ್ನ್ಯಾಷನಲ್ ಲೇಬರ್ ಮೂಮೆಂಟು ಮತ್ತು ಎಸ್ಪೆಷಲಿ ನಿರ್ದಿಷ್ಟವಾಗಿ ಅಂದರೆ ಇಂಟರ್ನ್ಯಾಷನಲ್ ಕಲೆಕ್ಟಿವ್ ಬಾರ್ಗೇನಿಂಗ್ನ ಪ್ರಮುಖ ಪ್ರಾಬ್ಲಮ್ ಆಗಿರುತ್ತೆ. ಪ್ರಾಬ್ಲಮ್ ಏನಂದರೆ ಇಂಡಿವಿಜುವಲ್ ವರ್ಕರ್ಸು ತಮ್ಮ ಇಂಟರ್ನ್ಯಾಷನಲ್ ಅಸೋಸಿಯೇಟ್ಗಳೊಂದಿಗೆ ಹೊಂದಿರುವ ಐಡೆಂಟಿಟಿನ ಅನುಪಸ್ಥಿತಿಯಲ್ಲಿರುತ್ತೆ. ಮತ್ತು ಅಡಿಷ್ನಲ್ ಆಗಿ ಅವರು ಈ ಉನ್ನತ ಅಸೋಸಿಯೇಟೆಡ್ಗಳನ್ನು ಲೋಕಲ್ ಲೆವೆಲ್ನಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಸಾಂಪ್ರದಾಯಿಕವಾಗಿ ನೋಡ್ಕೋತಾರೆ. ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋದಾಗಿದ್ದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ್ಯಕ್ಟರ್ಸ್ಗಳ ನಡುವೆ ಮಧ್ಯೆ ಒಗ್ಗಟ್ಟಿನ ಕೊರತೆ ಉಂಟಾಗುತ್ತೆ. ಇದರಿಂದ ಕಂಟ್ರೀಸ್ಗಳ ಸೋಷಿಯಲ್ಲು, ಕಲ್ಚರು ಮತ್ತು ಲ್ಯಾಂಗ್ವೇಜ್ಗಳ ಡಿಫ್ರೆನ್ಸಸ್ಸು ಹೆಚ್ಚಾಗುತ್ತೆ. ಈ ಇಂಟರ್ನ್ಯಾಷನಲ್ ಲೆವೆಲ್ನ ವರ್ಕರ್ಸ್ ನಡುವೆ ಐಡೆಂಟಿಟಿ ಕೂಡ ಇದರಿಂದ ಲೋ ಆಗುತ್ತೆ. ನೆಕ್ಸ್ಟು ಇಶ್ಯೂಸ್ ನಂಬರ್ 5 ಪವರ್ ಆ್ಯಂಡ್ ನಾಲೆಡ್ಜ್. While labor's power continues to be local in scope, capital has grown to become more global in nature and decision affecting workers are increasingly being made at a supranational level. The locals of multinational decision-making structures behind in national boundaries and key effect are Salmon transactions or accessibility to ಟ್ರೇಡ್ ಯೂನಿಯನ್ಸ್. ಈ ಪವರ್ ಮತ್ತು ನಾಲೆಡ್ನ ನೋಡೋದಾದರೆ ಲೇಬರ್ಸು ಪವರ್ಸ್ ಲೋಕಲ್ ಆಗಿ ಕಂಟಿನ್ಯೂ ಆಗಿರುತ್ತೆ. ಇದರಿಂದ ಕ್ಯಾಪಿಟಲ್ ಗ್ಲೋಬಲ್ ನೇಚರ್ ಮತ್ತು ಗ್ರೋನ್ ಆಗುತ್ತೆ ಅಂದರೆ ಬೆಳೆಯುತ್ತೆ ಮತ್ತು ವರ್ಕರ್ಸ್ ಮೇಲೆ ಪರಿಣಾಮ ಬೀರುವ ಡಿಸಿಷನ್ಗಳು ನ್ಯಾಷನಲ್ ಲೆವೆಲ್ಗಳಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮಲ್ಟಿನ್ಯಾಷನಲ್ ಡಿಸಿಷನ್ ಮೇಕಿಂಗ್ಗಳು ಕೂಡ ಪ್ಲೇಸ್ಗಳು ಕೂಡ ನ್ಯಾಷನಲ್ ಬಾರ್ಡರ್ಸ್ನ ಮೀರಿ ವಿಸ್ತಾರವಾಗುತ್ತೆ. ಮತ್ತು ಅಡಿಷನಲ್ ಆಗಿ ನೋಡ್ಬೇಕಂತಂದರೆ ಪ್ರಮುಖ ಸಂಗತಿಗಳು ವಿರಳವಾಗಿ ಅಂದರೆ ಪಾರದರ್ಶಕವಾಗಿರುತ್ತವೆ ಮತ್ತು ಟ್ರೇಡ್ ಯೂನಿಯನ್ಸ್ಗಳಿಗೆ ಎಂಟ್ರಿ ಕೊಡಬಹುದು. ಅಡಿಷನಲ್ ಆಗಿ ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ಗಳು ಲೋಕಲ್ ಯೂನಿಯನ್ಸ್ನ ಸ್ಟ್ರೆಂತ್ನ ಫೇಸ್ ಮಾಡಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅನದರ್ ಪ್ಲೇಸ್ಗೆ ಸ್ಥಳಾಂತರಿಸ್ಬೋದು ಮತ್ತು ಬೆದರಿಕೆ ಹಾಕ್ಬೋದು. ಇದರಿಂದಾಗಿ ಅವರು ಟ್ರೇಡ್ ಯೂನಿಯನ್ಸ್ನ ಕೂಡ ಮೀರಿಸ್ಬೋದು ಅಥವಾ ಇಂಡಸ್ಟ್ರಿಗಳಲ್ಲಿ ಆ್ಯಕ್ಷನ್ ಮೇಲೆ ಬೆದರಿಕೆಗಳನ್ನು ಸಹ ಅನುಸರಿಸ್ಬೋದು.
These are all the 5 issues in international industrial relations. Next conclusion. No? ನಾವು ಇಂಟರ್ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ಗಳಲ್ಲಿ ಪ್ರಮುಖ ಇಶ್ಯೂಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಎ ಲಾಟ್ ಆಫ್ ಟೆನ್ಷನ್ ಹ್ಯಾಸ್ ಬಿನ್ ಕನ್ಸರ್ನ್ಡ್ ಆನ್ ಇಶ್ಯೂಸ್. ಲಿಟಲ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ನ ಶೇರಿಂಗ್ ಮಾಡ್ಬೋದು, ಮತ್ತು ಬಿಲ್ಡಿಂಗ್ ಕ್ರಾಸ್ ಮಾಡ್ಬೋದು, ಬಾರ್ಡರ್ನ ಕ್ರಾಸ್ ಮಾಡೋದಾಗಿರ್ಬೋದು, ಅಲಯನ್ಸು, ಬಿಲ್ಡಿಂಗ್ ಎಕ್ಸ್ಪರ್ಟೈಸ್ ಮಾಡಿರ್ಬೋದು, ಎಕ್ಸೆಟ್ರಾ. ಆದರೆ ಗ್ಲೋಬಲ್ ಅಥವಾ ನಿಜವಾಗಿ ರೀಜನಲ್ ಕಲೆಕ್ಟಿವ್ ಬಾರ್ಗೇನಿಂಗ್ ಸ್ಟ್ರಕ್ಚರ್ಗಳನ್ನು ನಿರ್ಮಿಸಲು ಹೆಚ್ಚು ಗಮನ ಹರಿಸಿಲ್ಲ ಇದರಲ್ಲಿ. So these are all the key issues in international industrial relations. Thank you.